morning children. In previous class we are discussing about neighborhood services. So last class ಅಲ್ಲಿ ನಾವು neighborhood services ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಅದರಲ್ಲಿ ನಮ್ಮ ನೈಬರಲ್ಲಿ ಇರ್ತಕ್ಕಂಥ ಸರ್ವಿಸ್ಗಳು ಅಂದರೆ ಪಾರ್ಕ್ ಇರ್ಬೋದು, ಮಾರ್ಕೆಟ್, ಹಾಗೆಯೇ ಸ್ಕೂಲ್, ಫೈರ್ ಸ್ಟೇಷನ್ ಮತ್ತು ಡಿಸ್ಪೆನ್ಸರಿ, ಹಾಗೆಯೇ ಹಾಸ್ಪಿಟಲ್ಸ್ ಮತ್ತು ಪೊಲೀಸ್ ಸ್ಟೇಷನ್, ಪೋಸ್ಟ್ ಆಫೀಸ್ ಮತ್ತು ಬ್ಯಾಂಕ್ ಸರ್ವಿಸಸ್ ಇವುಗಳ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಪೀಪಲ್ ಹೂ ಹೆಲ್ಪ್ ಅಸ್, ನಮಗೆ ಯಾರು ಹೆಲ್ಪ್ ಮಾಡ್ತಾರೆ, ನಮ್ಮ ಒಂದು ನೈಬರಲ್ಲಿ ಯಾರ್ಯಾರು ಹೆಲ್ಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ದೇರ್ ಆರ್ ಮೆನಿ ಪೀಪಲ್ ಹೂ ಹೆಲ್ಪ್ ಅಸ್ ಟು ಡೂ ಡಿಫ್ರೆಂಟ್ ಕೈಂಡ್ ಆಫ್ ವರ್ಕ್. ದೇ ಮೇಕ್ ಅವರ್ ಲೈಫ್ ಮೋರ್ ಕಂಫರ್ಟಬಲ್. There are many people who help us to different kinds of work. They make our life more comfortable. Let us know about some of them. ಸೊ ನಮ್ಮ ಸುತ್ತಮುತ್ತ ಹಲವಾರು ಜನರು ನಮ್ಗೆ ಏನು ಮಾಡ್ತಾರೆ, ಸೊ ವಿವಿಧ ರೀತಿಯ ವರ್ಕ್ಗಳನ್ನು ಮಾಡಿಕೊಡ್ತಾರೆ. ಆ ಒಂದು ವಿವಿಧ ವರ್ಕ್ಗಳು, ಆ ಒಂದು ಸಹಾಯ ಅಂತ ಅಥವಾ ಏನು ವರ್ಕ್ ಅಂತ ಕರಿತೀವೋ ಅವು ನಮ್ಮ ಒಂದು ಲೈಫನ್ನು ಸುಲಭವಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾದರೆ ಯಾವ್ಯಾವ ಒಂದು ಜಾಬ್ಗಳು ಅಥವಾ ಯಾವ್ಯಾವ ವರ್ಕ್ಗಳು ನಮ್ಮ ಒಂದು ಲೈಫ್ ಸ್ಟೈಲನ್ನು, ಬೇರೆ ಜನರ ಒಂದು ಯಾವ ವರ್ಕ್ಗಳು ಸೊ ನಮ್ಮ ಒಂದು ಲೈಫನ್ನು ಈಸಿಯಾಗಿ ಲೀಡ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಪೋಸ್ಟ್ಮ್ಯಾನ್. ಸೊ ಪೋಸ್ಟ್ಮ್ಯಾನ್ ಏನು? ಎ ಪೋಸ್ಟ್ಮ್ಯಾನ್ ಡೆಲಿವರೀಸ್ ಲೆಟರ್ಸ್. ಸೊ ಇವರು ನಾವು ಪೋಸ್ಟ್ಮ್ಯಾನ್ ಅಂತ ಕರಿತೀವಿ. ಪೋಸ್ಟ್ಮ್ಯಾನ ಒಂದು ಜಾಬ್ ಏನು ಅಂದರೆ ಡೆಲಿವರಿ ಲೆಟರ್. ಇವರು ಲೆಟರ್ಸ್ಗಳನ್ನು ಡೆಲಿವರಿ ಮಾಡ್ತಾರೆ. ನಾವು ಯಾರಿಗೆ ಸೊ ಯಾವ ಸಂದೇಶವನ್ನು ಕೊಡಬೇಕಾಗಿರುತ್ತೋ ಅವರಿಗೆ ಇವರು ಹೋಗ್ಬಿಟ್ಟು ಆ ಲೆಟರನ್ನು ಕೊಡ್ತಾರೆ. ಒಂದು ವೇಳೆ ಪೋಸ್ಟ್ಮ್ಯಾನ್ ಇರಲಿಲ್ಲ ಅಂದರೆ ಏನಾಗೋದು? ಸೊ ಇವಾಗ ನಿಮ್ಮ ದೂರಲ್ಲಿ ಯಾರೋ ನಿಮ್ಮ ಸಿಸ್ಟರೋ ಅಥವಾ ನಿಮ್ಮ ಫಾದರ್ ಯಾರೋ ಇರ್ತಾರೆ. ಸೊ ಅವ್ರಿಗೆ ನೀವು ಏನೋ ಮನಿ ಇರ್ಬೋದು ಅಥವಾ ಏನೋ ಒಂದು ಸಂದೇಶವನ್ನು ಕಳಿಸ್ಬೇಕಾಗಿರುತ್ತೆ. ಅವಾಗ ಏನು ನಿಮಗೆ ತುಂಬ ಕಷ್ಟ ಆಗೋದು, ನೀವೇ ಹೋಗಿ ಅವ್ರಿಗೆ ಹಣ ಕೊಟ್ಟು ಬರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಆದರೆ ಪೋಸ್ಟ್ಮ್ಯಾನ್ ಇರೋದ್ರಿಂದ ನಮ್ಗೆ ಏನಾಗುತ್ತೆ, ಸೊ ನಾವು ಹೋಗಿ ಬ್ಯಾಂಕಲ್ಲಿ ಪೋಸ್ಟ್ ಆಫೀಸಲ್ಲಿ ಹೋಗಿ ಅಮೌಂಟ್ ಕಟ್ಟಿದ್ರೆ ಅವ್ರು ಏನು ಮಾಡ್ತಾರೆ, ಆ ಅಮೌಂಟನ್ನು ಸೊ ಯಾವ ವ್ಯಕ್ತಿಗೆ ತಲುಪಬೇಕೋ ಅವರಿಗೆ ತಲುಪಿಸ್ತಾರೆ. ಸೊ ಅಲ್ಲಿ ಏನಾಯಿತು, ನಮ್ಮ ಒಂದು ಲೈಫಲ್ಲಿ ಸ್ವಲ್ಪ ಪ್ರಮಾಣದ ಒಂದು ತೊಂದರೆ ಅಥವಾ ನಮ್ಮಲ್ಲಿ ಆ ಊರಿಗೆ ಹೋಗಿ ಬರಬೇಕು ಈ ಥರ ತೊಂದರೆ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದನ್ನ ಆ ಒಂದು ಹೊರೆಯನ್ನು ಕಡಿಮೆ ಮಾಡಿದವರು ಯಾರು? ಪೋಸ್ಟ್ಮ್ಯಾನ್. ಸೊ ಇವ್ರು ಮಾಡ್ತಕ್ಕಂಥ ಜಾಬು ನಮ್ಮ ಲೈಫಲ್ಲಿ ನಮಗೆ ಸ್ವಲ್ಪ ಹೆಲ್ಪನ್ನು ಮಾಡುತ್ತೆ. ಸೊ ಇಂಥದ್ದನ್ನು ನಾವು ಏನಂತ ಹೇಳ್ತೀವಿ, ಕಂಫರ್ಟಬಲ್ಸ್. ನಮ್ಮನ್ನ ಕಂಫರ್ಟಬಲ್ ಇರೋದಕ್ಕೆ ಸೊ ಕಾರಣ ಯಾರು ಅಂದರೆ ಈ ಪೋಸ್ಟ್ಮ್ಯಾನ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ನು, ಎ ಟೀಚರ್ ಟೀಚ್ ಆ್ಯಂಡ್ ಮೇಕ್ ಅಸ್ ಅಂಡರ್ಸ್ಟ್ಯಾಂಡ್ ಅವರ್ ಲೆಸನ್ಸ್. ಸೊ ಈ ಪಿಕ್ಚರಲ್ಲಿ ಇರ್ತಕ್ಕಂಥವ್ರು ಯಾರು? ಟೀಚರ್. ಸೊ ಇವರು ಏನು ಮಾಡ್ತಾರೆ, ಸೊ ಇವರು ನಮಗೆ ಲೆಸನನ್ನು ಹೇಳ್ಕೊಡ್ತಾರೆ. ಸೊ ಹೇಗೆ ಲೈಫನ್ನು ಲೀಡ್ ಮಾಡಬೇಕು, ಹೇಗೆ ಈ ಒಂದು ವರ್ಲ್ಡಲ್ಲಿ ನಾವು ಜೀವನವನ್ನು ಮಾಡಬೇಕು. ಸೊ ಆಗ ನಮಗೆ ಅಕ್ಷರ ಅಭ್ಯಾಸವನ್ನು ಮಾಡಿಸ್ತಾರೆ, ಹೌದಲ್ವಾ? ಸೊ ಒಂದು ವೇಳೆ ಟೀಚರ್ ಇರಲಿಲ್ಲ ಅಂದರೆ ಏನಾಗೋದು, ಮನೆಯಲ್ಲೇ ಪೇರೆಂಟ್ಸ್ ಕಳಿಸ್ಬೇಕಾಗೋದು. ಸೊ ಅವ್ರಿಗೆ ಮನೆಯಲ್ಲೂ ವರ್ಕು ಇರುತ್ತೆ. ಸೊ ನಿಮಗೂ ಟೀಚ್ ಮಾಡಿ ನಿಮಗೆ ಅಕ್ಷರ ಅಭ್ಯಾಸ ಮಾಡಿಸ್ಬೇಕು ಅಂದರೆ ಏನಾಗ್ತಿತ್ತು, ಸೊ ಅವ್ರಿಗೆ ತೊಂದರೆ ಆಗ್ತಾಯಿತ್ತು. ಸೊ ಟೀಚರ್ ಅನ್ನೋರು ಒಬ್ಬರು ಇರೋದ್ರಿಂದ ಆ ಮನೆಯಲ್ಲಿರ್ತಕ್ಕಂಥ ಪೇರೆಂಟ್ಸ್ನ ಒಂದು ಜವಾಬ್ದಾರಿ ಕಡಿಮೆ ಆಗಿದೆ. ಸೊ ಇವರು ಸಹ ನಮ್ಮ ಒಂದು ಲೈಫನ್ನು ಕಂಫರ್ಟಬಲ್ ನಡೆಸೋದಕ್ಕೆ ಇವರು ಸಹ ಒಬ್ಬರು ಕಾರಣಕರ್ತರು. ಸೊ ಇವ್ರು ಯಾರು? ಇವರು ಟೀಚರ್. ನೆಕ್ಸ್ಟ್ ಒನ್, ಸೊ ಇವ್ರು ಯಾರು? ಡಾಕ್ಟರ್. ಎ ಡಾಕ್ಟರ್ ಟ್ರೀಟ್ ಅಸ್ ವೆನ್ ವಿ ಆರ್ ಸಿಕ್. ಸೊ ಇವರನ್ನು ನಾವು ಏನಂತ ಕರಿತೀವಿ? ಡಾಕ್ಟರ್ ಅಂತ ಕರಿತೀವಿ. ಸೊ ಇವರೇ ಒಂದು ಜಾಬ್ ಏನಪ್ಪ ಅಂತ ಹೇಳಿದ್ರೆ, ಸೊ ನಾವು ಯಾವಾಗ ನಮಗೆ ಹುಷಾರಿರಲ್ಲ ಆವಾಗ ಇವರು ನಮ್ಮನ್ನು ಟ್ರೀಟ್ ಮಾಡ್ತಾರೆ, ಹೌದಲ್ವಾ? ಸೊ ಒಂದು ವೇಳೆ ಡಾಕ್ಟರ್ ಇರಲಿಲ್ಲ ಅಂದರೆ ಏನಾಗೋದು, ಸೊ ನಮಗೆ ಹುಷಾರಿಲ್ಲ ಅಂದರೆ ನಮ್ಮ ನೋಡೋದಕ್ಕೆ ಯಾರೂ ಇರ್ತಾ ಇರಲಿಲ್ಲ. ಸೊ ಅದು ಕ್ಯೂರ್ ಆಗೋದಕ್ಕೆ ಕೆಲವೊಂದು ಸರಿ ತುಂಬ ಲೇಟ್ ಆಗ್ತಾಯಿತ್ತು ಅಥವಾ ಕ್ಯೂರ್ ಆಗದೇ ಇರ್ಬೋದಾಗಿತ್ತು. ಆವಾಗ ನಮಗೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಡಾಕ್ಟರ್ ಅನ್ನೋ ಅಂಥವ್ರು ಒಬ್ಬರು ಇರೋದ್ರಿಂದ ಸೊ ಯಾವುದೇ ಒಂದು ಸಿಕ್ಕಾದ್ರೂ ನಾವು ಬೇಗ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಸೊ ಇವು ಒಂದು ಡಾಕ್ಟರ್ ಅಂತಕ್ಕಂಥವ್ರು ಇರಲೇಬೇಕು. ಸೊ ಇವ್ರನ್ನ ಈ ಡಾಕ್ಟರ್ ಟ್ರೀಟ್ ಅಸ್ ವೆನ್ ವಿ ಆರ್ ಸಿಕ್. ಸೊ ಇವರು ಸಹ ನಮ್ಮ ಒಂದು ಲೈಫ್ ಕಂಫರ್ಟಬಲ್ ಇರೋದಕ್ಕೆ ಸೊ ಇವರು ಒಬ್ಬರು ಕಾರಣ. ನೆಕ್ಸ್ಟ್ ಒನ್, ಸೊ ಇವ್ರನ್ನ ನಾವು ಬುಚ್ಚರ್ ಮ್ಯಾನ್ ಅಂತ ಕರಿತೀವಿ.
ಎ ಬುಚರ್ ಸೇಲ್ಸ್ ಮೀಟ್. ಸೊ ಬುಚರ್ ಅಂತಕ್ಕಂಥವ್ರು ಇವರು ಏನು ಮಾಡ್ತಾರೆ ಅಂದರೆ ಇವರು ಮಾಂಸವನ್ನು ಅಥವಾ ಮೀಟನ್ನು ಮಾರಾಟ ಮಾಡ್ತಾರೆ. ಸೊ ಇವರು ಏನು ಒಂದು ರೀತಿ ಆಹಾರವನ್ನು ಸರಬರಾಜು ಮಾಡ್ತಕ್ಕಂತಹ ವ್ಯಕ್ತಿ. ಇವರು ನಾವು ಯಾರು ಮಾಂಸವನ್ನು ಮಾರಾಟ ಮಾಡ್ತಾರೋ ಅವರು ನಾವು ಬುಚರ್ ಅಂತ ಕರಿತೀವಿ. ನೆಕ್ಸ್ಟ್, ಯಾರಿವರು? ಹೂ ಇಸ್ ಎ ಫಾರ್ಮರ್ ಗ್ರೋವ್ಸ್ ಕ್ರಾಪ್ಸ್. ಸೊ ಇವರು ನಾವು ಫಾರ್ಮರ್ ಅಂತ ಕರಿತೀವಿ ಅಥವಾ ರೈತ ಅಂತ ಕರಿತೀವಿ. ಇವರ ಒಂದು ಕೆಲಸ ಏನು ಅಂದರೆ ಇವರು ಬೆಳೆಗಳನ್ನು ಬೆಳೀತಾರೆ. ಸೊ ಇವರು ಬೆಳೆಗಳನ್ನು ಏನು ಬೆಳೀತಾರೋ ಆ ಬೆಳೆಗಳನ್ನು ಬೆಳೆದು ನಮಗೆ ಆಹಾರವನ್ನು ಪೂರೈಕೆ ಮಾಡೋದ್ರಿಂದ ಸೊ ನಾವೇನು ಮಾಡ್ತೀವಿ, ಈಸಿಯಾಗಿ ಒಂದು ಕಡೆ ಕೂತ್ಕೊಂಡು ಸೊ ಆಹಾರವನ್ನು ಸೇವನೆ ಮಾಡ್ತೀವಿ, ಹೌದಲ್ವಾ? ಫುಡ್ಡನ್ನು ತಗೋತೀವಿ. ಒಂದು ವೇಳೆ ರೈತ ಅನ್ನೋರು ಇಲ್ಲದೆ ಹೋಗಿದ್ರೆ ನಾವೇ ಬೆಳೆದು ನಾವೇ ಅದನ್ನ ಚಿಕ್ಕ ಗಿಡದಿಂದ ದೊಡ್ಡ ಗಿಡ ಮಾಡಿ ಅದನ್ನು ಆ ಬೆಳೆಯನ್ನು ತೆಗೆಯೋದಕ್ಕೆ ಎಷ್ಟೋ ದಿನಗಳು ಬೇಕಾಗ್ತಾಯಿತ್ತು. ಸೊ ಅದು ಒಂದು ಕಡೆ ನಮಗೆ ಅನ್ಕಂಫರ್ಟಬಲ್ ಆಗ್ತಾಯಿತ್ತು. ಬಟ್ ಈ ರೈತ ಅನ್ನೋವಂಥವ್ರು ಇರೋದ್ರಿಂದ ಇವರು ಬೆಳೆಗಳನ್ನು ಬೆಳ್ಕೊಡ್ತಾರೆ, ನಾವು ಅದನ್ನು ಪರ್ಚೇಸ್ ಮಾಡಿ ಸೊ ನಾವು ಅದನ್ನ ಯೂಸ್ ಮಾಡ್ತೀವಿ. ಸೊ ಅದರಿಂದ ಸೊ ನಮ್ಮ ಲೈಫ್ ಕಂಫರ್ಟಬಲ್ ಆಗಿ ನಡೆಯೋದಕ್ಕೆ ಸೊ ಫಾರ್ಮರ್ ಸಹ ಒಬ್ಬರು ಕಾರಣ. ಸೊ ಇವರನ್ನು ನಾವೇನಂತ ಕರಿತೀವಿ? ಫಾರ್ಮರ್. ಸೊ ಫಾರ್ಮರ್ ಏನು ಮಾಡ್ತಾರೆ? ಫಾರ್ಮರ್ ಗ್ರೋವ್ಸ್ ಕ್ರಾಪ್ಸ್, ಬೆಳೆಗಳನ್ನು ಬೆಳೀತಾರೆ. ನೆಕ್ಸ್ಟ್ ಪಿಕ್ಚರ್. ಸೊ ಯಾರು ಇವರು ಅಂತ ಹೇಳಿದ್ರೆ ಈಸ್ ಎ ಪ್ಲಂಬರ್. ಎ ಪ್ಲಂಬರ್ ಫಿಕ್ಸಸ್ ದಿ ಲೀಕಿಂಗ್ ಟ್ಯಾಪ್ಸ್. ಸೊ ಇವರ ಒಂದು ಜಾಬ್ ಏನು ಅಂತ ಹೇಳಿದ್ರೆ ಸೊ ಇವರು ಎಲ್ಲಿ ವಾಟರ್ ಲೀಕ್ ಆಗ್ತಾ ಇರುತ್ತೋ ಆ ಒಂದು ಜಾಗಗಳನ್ನು ಇವರು ಟ್ಯಾಪ್ ಮಾಡ್ತಾರೆ. ಮತ್ತು ಪ್ಲಂಬರ್ ಅವರು ಲೀಕಿಂಗ್ಗಳನ್ನು ಸ್ಟಾಪ್ ಮಾಡ್ತಾರೆ. ಸೊ ಇವ್ರು ಇರಲಿಲ್ಲ ಅಂದರೆ ಏನಾಗೋದು? ಸೊ ನಿಮ್ಮ ಮನೆಯಲ್ಲಿ ಯಾವುದಾದ್ರು ವಾಟರ್ ಲೀಕ್ ಆಗ್ತಾಯಿತ್ತು ಅಥವಾ ನಲ್ಲಿ ನೀರು ಲೀಕ್ ಆಗ್ತಾಯಿತ್ತು, ಸೊ ಆಗ ನೀವೇ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಬಟ್ ಇವಾಗೇನು, ನೀವು ಮನೆಯಲ್ಲಿ ನೀರು ಸೋರ್ತಾ ಇದೆ ಅಂದರೆ ತಕ್ಷಣ ಪ್ಲಂಬರ್ಗೆ ಕಾಲ್ ಮಾಡ್ತೀರಾ. ಕಾಲ್ ಮಾಡಿದ ತಕ್ಷಣ ಅವ್ರು ಬಂದು ರೆಡಿ ಮಾಡಿ ಹೋಗ್ತಾರೆ. ಸೊ ಅಂದರೆ ಏನು, ಇವರು ಸಹ ಸೊ ನಮ್ಮ ಲೈಫಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳ್ಬೋದು. ಸೊ ಇವರು ನಮ್ಮ ಲೈಫ್ ಕಂಫರ್ಟಬಲ್ ಲೀಡ್ ಆಗೋದಕ್ಕೆ ಇವರು ಸಹ ಒಬ್ಬರು ಕಾರಣಕರ್ತರು. ಎ ಪ್ಲಂಬರ್ ಫಿಕ್ಸಸ್ ದಿ ಲೀಕಿಂಗ್ ಟ್ಯಾಪ್ಸ್. ಸೊ ಇವರು ನಾವು ಎಂತ ಕರಿತೀವಿ? ಪ್ಲಂಬರ್. ನೆಕ್ಸ್ಟ್ ಒನ್, ಪಿಕ್ಚರ್ ನೋಡಿ. ಸೊ ಇದರಲ್ಲಿ ಇರ್ತಕ್ಕಂಥವ್ರು ಯಾರು? ಹಿ ಈಸ್ ಎ ಬಾರ್ಬರ್. ಸೊ ಇವರು ನಾವು ಬಾರ್ಬರ್ ಅಂತ ಕರಿತೀವಿ. ಏನು ಇವ್ರ ಜಾಬ್ ಅಂತ ಹೇಳಿದ್ರೆ ಎ ಬಾರ್ಬರ್ ಟ್ರಿಮ್ ಅವರ್ ಹೇರ್. ಹೌದಲ್ವಾ? ಬಾರ್ಬರ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಹೇರ್ ಕಟ್ಟನ್ನು ಮಾಡ್ತಾರೆ. ಸೊ ಟ್ರಿಮ್ಸ್ ಅವರ್ ಹೇರ್. ಸೊ ಒಂದು ವೇಳೆ ಈ ಬಾರ್ಬರ್ ಅಂತಕ್ಕಂಥವ್ರು ಇರಲಿಲ್ಲ ಅಂದಿದ್ರೆ ಏನಾಗೋದು? ಸೊ ಬಾಯ್ಸು ಗರ್ಲ್ಸ್ಗೆ ಏನು ಡಿಫ್ರೆನ್ಸೇ ಗೊತ್ತಾಗ್ತಿರಲಿಲ್ಲ ಹೇರ್ ಕಟ್ಟಿಂಗಲ್ಲಿ, ಹೌದಲ್ವಾ? ಫುಲ್ಲು ಹೇರ್ ಗ್ರೋತ್ ಆಗಿ ಸೊ ಹುಡುಗಿರ ಥರನೇ ಜಡೆ ಬಿಟ್ಕೊಡ್ತಾ ಇದ್ರು ಬಾಯ್ಸು ಸಹ. ಬಟ್ ಆದರೆ ಈ ಬಾರ್ಬರ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ನೀವೇನಾದರೂ ಹೇರ್ ಬೆಳ್ಕೊತು ಅಂದರೆ ತಕ್ಷಣ ಬಾರ್ಬರ್ ಹತ್ರ ಹೋಗ್ತೀರಾ, ನೀಟಾಗಿ ಕಟ್ ಮಾಡಿಸ್ಕೋತೀರಾ. ಸೊ ಬಾರ್ಬರ್ ಸಹ ಒಬ್ಬರು ಇಂಪಾರ್ಟೆಂಟ್ ಪರ್ಸನ್ ಅಂತಲೇ ಹೇಳ್ಬೋದು. ಎ ಬಾರ್ಬರ್ ಟ್ರಿಮ್ ಅವರ್ ಹೇರ್. ನೆಕ್ಸ್ಟ್ ಒನ್. ಸೊ ಈ ಪಿಕ್ಚರ್ ಇರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಹಿ ಈಸ್ ಎ ಕಾಬ್ಲರ್. ಎ ಕಾಬ್ಲರ್ ಮೆಂಡ್ಸ್ ಅವರ್ ಶೂಸ್. ಸೊ ಕಾಬ್ಲರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಶೂಗಳನ್ನು ರಿಪೇರಿ ಮಾಡ್ತಾರೆ ಅಥವಾ ಶೂಗಳನ್ನು ತಯಾರು ಮಾಡ್ತಾರೆ. ಸೊ ಹೌದಲ್ವಾ? ನೀವು ಸ್ಲಿಪ್ಪರ್ಸ್ಗಳನ್ನು ಹಾಕೋತೀರಲ್ಲ, ಸೊ ಒಂದು ವೇಳೆ ಕಾಬ್ಲರ್ ಅಂತಕ್ಕಂಥವ್ರು ಇಲ್ಲ ಅಂದಿದ್ರೆ ನೀವು ಸ್ಲಿಪ್ಪರ್ಸ್ಗಳನ್ನು ಸೊ ಹಾಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಒಂದು ವೇಳೆ ಹಾಕೋತೀವಿ ಅಂದರೆ ನೀವೇ ಮಾಡಿ ಹಾಕೋಬೇಕು ಅಂದರೆ ಸೊ ಅಲ್ಲಿ ಏನಾದರೂ ಎಡ್ವರ್ಟ್ ಆಗ್ತಾಯಿತ್ತು. ಬಟ್ ಕಾಬ್ಲರ್ ಅಂತಕ್ಕಂಥವ್ರು ಇರೋದ್ರಿಂದ ಸೊ ನಾವು ಸೀದಾ ಕಾಬ್ಲರ್ ಹತ್ರ ಹೋಗ್ತೀವಿ, ಸ್ಲಿಪ್ಪರ್ಸನ್ನು ಪರ್ಚೇಸ್ ಮಾಡ್ತೀವಿ. ಅಥವಾ ನೀವು ಸ್ಲಿಪ್ಪರ್ಸ್ ಏನಾದರೂ ಹೊಸ ಸ್ಲಿಪ್ಪರಿಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ತಕ್ಷಣ ಹೋಗಿ ರಿಪೇರಿ ಮಾಡಿಸ್ಕೋತೀರಾ. ಸೊ ಯಾರ ಹತ್ರ ಮಾಡಿಸ್ಕೋತೀರಾ? ಕಾಬ್ಲರ್ ಹತ್ರ. ನೀವೇ ಮಾಡ್ಕೋತೀರಾ? ಇಲ್ಲ, ನಾವೇ ಮಾಡ್ಕೋಬೇಕು ಅಂದಿದ್ರೆ ಏನಾಗೋದು, ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದೆ. ಬಟ್ ಕಾಬ್ಲರ್ ಇರೋದ್ರಿಂದ ತಕ್ಷಣ ಹೋಗಿ ಅವ್ರ ಹತ್ರ ನಮ್ಮ ಶೂಸನ್ನು ಮೆಂಡ್ಸ್ ಮಾಡ್ಕೋತೀವಿ. ಸೊ ಈಸ್ ಆಲ್ಸೋ ಇಂಪಾರ್ಟೆಂಟ್ ಪರ್ಸನ್ ಇನ್ ಅವರ್ ಲೈಫ್. ನೆಕ್ಸ್ಟ್ ಒನ್. ಯಾರಿವರು? ಹಿ ಈಸ್ ಎ ಟೈಲರ್. ಎ ಟೈಲರ್ ಸ್ಟಿಚಸ್ ಅವರ್ ಕ್ಲಾತ್. ಸೊ ಈ ಟೈಲರ್ ಏನು ಮಾಡ್ತಾರೆ ಅಂದರೆ ನಮ್ಮ ಒಂದು ಕ್ಲಾತ್ಗಳನ್ನು ಸ್ಟಿಚ್ ಮಾಡ್ತಾರೆ. ಸೊ ಇವರು
ಸೊ ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿರ್ತೀರ, ಹೌದಲ್ವಾ? ಸೊ ನಿಮ್ಮ ಬಟ್ಟೆಗಳನ್ನು ನೀವೇ ಹೊಲಿದು ನೀವೇ ಸ್ಟಿಚ್ ಮಾಡ್ಕೊಂಡು ಹಾಕೋಬೇಕು ಅಂದಿದ್ರೆ ಸೊ ನಿಮ್ಗೇನಾಗೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ನಾವು ಯಾವುದೇ ಹೊಸ ಡ್ರೆಸ್ಸನ್ನು ತೊಗೊಂಡ್ರೆ ತಕ್ಷಣ ಏನು ಮಾಡ್ತೀವಿ, ಸೊ ಟೈಲರ್ ಹತ್ರ ಹೋಗ್ತೀವಿ, ಟೈಲರ್ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಸ್ಟಿಚ್ ಮಾಡೋದಕ್ಕೆ ಕೊಡ್ತೀವಿ. ಸೊ ಅವ್ರು ಸ್ಟಿಚ್ ಮಾಡಿ ಕೊಡ್ತಾರೆ. ಸೊ ಒಂದು ವೇಳೆ ಟೈಲರ್ ಇರಲಿಲ್ಲ ಅಂದಿದ್ರೆ ನಮ್ಮ ಬಟ್ಟೆನ ನಾವೇ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಸೊ ಟೈಲರ್ ಆಲ್ಸೋ ಮೇಕಿಂಗ್ ಅವರ್ ಲೈಫ್ ಈಸಿ. Next picture. Who is she? She is a nurse. A nurse looks after the patients. ಸೊ ಇಲ್ಲಿ ನರ್ಸ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಪೇಷಂಟ್ಗಳನ್ನು ಕೇರ್ ಮಾಡ್ತಾರೆ, ಪೇಷಂಟ್ಗಳನ್ನು ನೋಡ್ಕೋತಾರೆ. ಸೊ ಒಂದು ವೇಳೆ ನರ್ಸ್ ಅಂತಕ್ಕಂಥವ್ರು ಇರಲಿಲ್ಲ ಅಂದರೆ ಏನಾಗೋದು, ಸೊ ನಿಮಗೆ ಹುಷಾರಿಲ್ಲ ಅಂದರೆ ನೋಡ್ಕೊಳ್ಳೋದಕ್ಕೆ ಯಾರು ಇರ್ತಾರೆ, ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಟ್ಟು ಹೊರಟೋಗ್ತಾಯಿದ್ರು. ಬಟ್ ಅದಾದಮೇಲೆ ನಿಮ್ಮನ್ನು ಯಾರು ಕೇರ್ ಮಾಡ್ತಾರೆ, ನರ್ಸ್ ಕೇರ್ ಮಾಡ್ತಕ್ಕಂಥದ್ದು. ಸೊ ನರ್ಸ್ ಆಲ್ಸೋ ಇಂಪಾರ್ಟೆಂಟ್ ಪರ್ಸನ್ ಇನ್ ಅವರ್ ಲೈಫ್. ಸೊ ಶಿ ಈಸ್ ಆಲ್ಸೋ ಮೇಕಿಂಗ್ ಅವರ್ ಲೈಫ್ ಈಸಿ, ಹೌದಲ್ವಾ? ಸೊ ಇವರೆಲ್ಲರೂ ಸಹ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಪರ್ಸನ್ಸ್ಗಳೇ. ಸೊ ಇವ್ರು ಯಾರೂ ಇರಲಿಲ್ಲ ಅಂದರೆ ಇವರೆಲ್ಲ ಮಾಡ್ತಕ್ಕಂಥ ಕೆಲಸಗಳನ್ನು ನಾವೇ ನಮ್ಮ ಓನಾಗಿ ಮಾಡ್ಕೋಬೇಕಾಗೋದು. ನೆಕ್ಸ್ಟ್ ಒನ್ ಈಸ್ ಎ ಕಾರ್ಪೆಂಟರ್. ಸೊ ಇವರು ನಾವು ಕಾರ್ಪೆಂಟರ್ ಅಂತ ಕರಿತೀವಿ. ವಾಟ್ ಹಿ ಡೂ ಅಂತ ಹೇಳಿದ್ರೆ, ಎ ಕಾರ್ಪೆಂಟರ್ ಮೇಕ್ಸ್ ಅವರ್ ಫರ್ನಿಚರ್ಸ್. ಎ ಕಾರ್ಪೆಂಟರ್ ಮೇಕ್ಸ್ ಅವರ್ ಫರ್ನಿಚರ್ಸ್. ಸೊ ಇವರು ನಮ್ಮ ಮನೆಗಳಿಗೆ ಬೇಕಾದಂತಹ ಫರ್ನಿಚರ್ಸ್ಗಳನ್ನು ಮಾಡ್ತಾರೆ, ಹೌದಲ್ವಾ? ಟೇಬಲ್ ಇರ್ಬೋದು, ವಿಂಡೋಸ್ ಇರ್ಬೋದು, ಕುರ್ಚಿ ಇರ್ಬೋದು, ಹಾಗೆಯೇ ಡೋರ್ಸ್ ಇರ್ಬೋದು. ಸೊ ಇದೆಲ್ಲ ಥಿಂಗ್ಸ್ಗಳನ್ನು ಮಾಡ್ತಕ್ಕಂಥದ್ದು ಯಾರು ಅಂದರೆ ಕಾರ್ಪೆಂಟರ್. ಸೊ ಇವ್ರು ಕಾರ್ಪೆಂಟರ್ ಇದು ಯಾವುದು ಮಾಡಿರಲಿಲ್ಲ ಅಂದರೆ ನಮ್ಮ ಮನೆಗೆ ಬೇಕಾದಂತಹ ಥಿಂಗ್ಸ್ಗಳನ್ನು ನಾವೇ ಮಾಡ್ಕೋಬೇಕಾಗೋದು. ಬಟ್ ಇರೋದ್ರಿಂದ ನಮ್ಮ ಲೈಫ್ ಏನಾಗಿದೆ, ಮೇಕಿಂಗ್ ಅವರ್ ಲೈಫ್ ವೆರಿ ಈಸಿ. ಸೊ ಇವ್ರು ಮಾಡಿಕೊಡ್ತಾರೆ, ನಾವು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಸೊ ನಮ್ಮ ಲೈಫನ್ನು ನಾವು ಈಸಿ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟ್ ಒನ್, ಎ ಲೈಬ್ರರಿಯನ್ ಇಶ್ಯೂಸ್ ಬುಕ್ಸ್ ಇನ್ ಎ ಲೈಬ್ರರಿ. ಸೊ ಇವರು ನಾವು ಲೈಬ್ರರಿಯನ್ ಅಂತ ಕರಿತೀವಿ. ಸೊ ಇವರ ಒಂದು ಜಾಬ್ ಏನು ಅಂದರೆ, ಎ ಲೈಬ್ರರಿಯನ್ ಇಶ್ಯೂಸ್ ಬುಕ್ಸ್ ಇನ್ ಅ ಲೈಬ್ರರಿ. ಸೊ ನಾವು ಲೈಬ್ರರಿಗೆ ಹೋದಾಗ ಅಥವಾ ಬುಕ್ಸ್ಗಳೇನಾದ್ರು ಬೇಕು ಅಂದರೆ ತಕ್ಷಣ ಸೊ ನಾವು ಯಾರ ಹತ್ರ ಹೋಗ್ತೀವಿ, ಲೈಬ್ರರಿಯನ್ ಹತ್ರ ಅಥವಾ ಬುಕ್ ಸೆಲ್ಲರ್ ಹತ್ರ ಹೋಗ್ತೀವಿ, ಬುಕ್ ಸೆಲ್ಲರ್ ಹತ್ರ. ಸೊ ಹೋದ ತಕ್ಷಣ ಅಲ್ಲಿ ನಮಗೆ ಇಂಥ ಬುಕ್ ಬೇಕು ಅಂದ ತಕ್ಷಣ ಅಷ್ಟು ಬುಕ್ಗಳ ರಾಶಿಯಲ್ಲಿ ನಮ್ಗೆ ಬೇಕಾದಂಥ ಬುಕ್ಕನ್ನು ತಕ್ಷಣ ತೆಗೆದುಕೊಡ್ತಾರೆ. ಸೊ ಯಾಕೆ ಅಂದರೆ ಅವರು ಜಾಬ್ ಏನು, ಲೈಬ್ರರಿಯನ್ನು, ಸೊ ಬುಕ್ಸ್ಗಳನ್ನು ನೋಡ್ಕೊಳ್ಳೋದ್ರಿಂದ ತಕ್ಷಣ ಎತ್ಕೊಡ್ತಾರೆ. ಸೊ ಇವರು ಸಹ ನಮ್ಮ ಲೈಫನ್ನ ಮೇಕಿಂಗ್ ಈಸಿ. ಸೊ ನೆಕ್ಸ್ಟ್ ಪಿಕ್ಚರ್ ನೋಡಿ. ಹೂ ಈಸ್ ಹಿ ಈಸ್ ಎ ಪೊಲೀಸ್ ಮ್ಯಾನ್ ಆ್ಯಂಡ್ ಥೀಫ್. ಎ ಪೊಲೀಸ್ ಮ್ಯಾನ್ ಕ್ಯಾಚಸ್ ಥೀವ್ಸ್ ಆ್ಯಂಡ್ ರಾಬರ್ಸ್. ಸೊ ಪೊಲೀಸ್ ಮ್ಯಾನ್ನ ಜಾಬ್ ಏನು ಅಂತ ಹೇಳಿದ್ರೆ, ಎ ಪೊಲೀಸ್ ಮ್ಯಾನ್ ಕ್ಯಾಚಸ್ ಥೀವ್ಸ್ ಆ್ಯಂಡ್ ರಾಬರ್ಸ್. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಥೀವ್ಸ್ಗಳನ್ನು ಮತ್ತು ರಾಬರ್ಸ್ಗಳನ್ನು ಇವರು ಕ್ಯಾಚ್ ಮಾಡ್ತಾರೆ. ಸೊ ಇವರು ಆ ರಾಬರ್ಸ್ಗಳನ್ನು ಕ್ಯಾಚ್ ಮಾಡೋದ್ರಿಂದ ಸೊ ನಮ್ಮ ಹತ್ರ ಏನಾದರೂ ಇವರು ಕಳ್ಳರು ಬಂದರೆ ಸೊ ಅವರನ್ನು ಕಳ್ಳರು ಬರೋದಿಲ್ಲ ಅನ್ನೋ ಒಂದು ಧೈರ್ಯದಲ್ಲಿ ನಾವು ಬದುಕ್ತಾ ಇರ್ತೀವಿ. ಒಂದು ವೇಳೆ ಪೊಲೀಸ್ ಇಲ್ಲ ಅಂದರೆ ಏನಾಗುತ್ತೆ, ಕಳ್ಳರು, ರಾಬರ್ಸ್ಗಳು ಮತ್ತು ಥೀವ್ಸ್ಗಳ ಒಂದು ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಥೀವ್ಸು ಮತ್ತು ರಾಬರ್ಸ್ಗಳಿಂದ ನಾವು ಮುಕ್ತವಾಗಬೇಕು, ಅವರ ಒಂದು ಟಾರ್ಚರ್ ಇಲ್ಲದೇ ಬದುಕಬೇಕು ಅಂತ ಹೇಳಿದ್ರೆ ಸೊ ಪೊಲೀಸ್ ಮೆನ್ಗಳ ಒಂದು ಸೇವೆ, ಅವರ ಒಂದು ಸರ್ವಿಸ್ ಅಂತಕ್ಕಂಥದ್ದು ನಮಗೆ ಬೇಕಲೇಬೇಕು. ಸೊ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪರ್ಸನ್ ಇನ್ ಅವರ್ ಲೈಫ್. ಸೊ ಈಸ್ ಮೇಕಿಂಗ್ ಅವರ್ ಲೈಫ್ ವೆರಿ ಈಸಿಲಿ. ಸೊ ಪೊಲೀಸ್ ಮೆನ್ ಇಲ್ಲದೇ ಈ ಒಂದು ಸೊಸೈಟಿ ಅಂತಕ್ಕಂಥದ್ದು ನೀಟಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಒನ್, ಸೊ ಈ ಪಿಕ್ಚರನ್ನು ನೋಡಿ. ಯಾರಿದು? ಹೂ ಈಸ್ ಈ? ಆ್ಯನ್ ಎಲೆಕ್ಟ್ರಿಷಿಯನ್. ಎನ್ ಎಲೆಕ್ಟ್ರಿಷಿಯನ್ ಫಿಕ್ಸಸ್ ಲೈಟ್ಸ್, ಫ್ಯಾನ್ಸ್, TV ಎಕ್ಸೆಟ್ರಾ. ಸೊ ಎಲೆಕ್ಟ್ರಿಷಿಯನ್ನ ಒಂದು ಜಾಬ್ ಏನು ಅಂದರೆ, ಈ ಫಿಕ್ಸಸ್ ಲೈಟ್ಸ್, ಫ್ಯಾನ್ಸ್ ಆ್ಯಂಡ್ TV. ಇವ್ರು ಏನು ಮಾಡ್ತಾರೆ ಅಂದರೆ TV ಮತ್ತು ಫ್ಯಾನ್ಗಳಿಗೆ ಬೇಕಾದಂತಹ ಎಲೆಕ್ಟ್ರಿಕ್ ಕನೆಕ್ಷನನ್ನು ಕೊಡ್ತಾರೆ. ಸೊ ಇವ್ರು ಇಲ್ಲ ಅಂದರೆ ನಾವೇ ಎಲ್ಲದಕ್ಕೂ ಮನೆಗೆ ಕನೆಕ್ಷನ್ ಕೊಡಬೇಕಾಗೋದು, ಹೌದಲ್ವಾ? ಸೊ ಕೆಲವ್ರಿಗೆ ಬರುತ್ತೆ, ಕೆಲವರಿಗೆ ಬರೋದಿಲ್ಲ. ಸೊ ಇವ್ರು ಇರೋದ್ರಿಂದ ಬರ್ತಾರೆ, ಕಾಲ್ ಮಾಡಿದ ತಕ್ಷಣ ಬಂದು ಸೊ ಮನೆಗೆ ಎಲೆಕ್ಟ್ರಿಕ್ ಸಪ್ಲೈನ ಮಾಡಿ ಸೊ ಹೋಗ್ತಾರೆ. ಸೊ ಈಸ್ ಆಲ್ಸೋ ಮೇಕಿಂಗ್ ಅವರ್ ಲೈಫ್ ಈಸಿ.
ಸೊ ಇವ್ರನ್ನ ನಾವೆಂತ ಕರಿತೀವಿ ಎಲೆಕ್ಟ್ರಿಷಿಯನ್. ನೆಕ್ಸ್ಟ್ ಪಿಕ್ಚರ್ ನೋಡಿ, ಯಾರಿದು? ಹೂ ಇಸ್ ಹಿ? ಹಿ ಈಸ್ ಎ ವಾಷರ್ಮನ್. ವಾಷರ್ಮ್ಯಾನ್ ಅಂದರೆ ಬಟ್ಟೆಗಳನ್ನು ವಾಶ್ ಮಾಡ್ತಕ್ಕಂತಹ ಮನುಷ್ಯ. ಎ ವಾಷರ್ಮ್ಯಾನ್ ವಾಷಸ್ ಅವರ್ ಕ್ಲಾತ್. ಇವ್ರೇನು ಮಾಡ್ತಾರೆ ಅಂದರೆ ನಮ್ಮ ಬಟ್ಟೆಗಳನ್ನು ವಾಶ್ ಮಾಡಿ ಕೊಡ್ತಾರೆ. ಸೊ ನೀವೇನು ದಿನ ಡೈಲಿ ಹಾಕ್ಕೊಳ್ತಿರೋ ಬಟ್ಟೆಗಳನ್ನು, ಸೊ ಬಟ್ಟೆಗಳನ್ನು ಇವರು ಕೊಟ್ಟರೆ ವಾಶ್ ಮಾಡಿ ಕೊಡ್ತಾರೆ. ಇಷ್ಟು ಪೀಪಲ್ಸ್ ಏನು ನಮ್ಮ ಲೈಫಲ್ಲಿ ಬರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ಆ್ಯಂಡ್ ದೇ ಮೇಕ್ ಅವರ್ ಲೈಫ್ ಮೋರ್ ಕಂಫರ್ಟಬಲ್. ಸೊ ಇವರೆಲ್ಲರೂ ಸಹ ನಮ್ಮ ಲೈಫಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬಂದು ಹೋಗ್ತಾರೆ. ಸೊ ಇವರೆಲ್ಲರೂ ನಮ್ಮ ಲೈಫನ್ನು ದೇ ಮೇಕ್ ಅವರ್ ಲೈಫ್ ಮೋರ್ ಕಂಫರ್ಟಬಲ್. ಹೌದಲ್ವಾ? ಸೊ ಇವರೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ವರ್ಕನ್ನು ಮಾಡ್ತಾರೆ, ಜೊತೆಗೆ ದೇ ಮೇಕ್ ಅವರ್ ಲೈಫ್ ಮೋರ್ ಕಂಫರ್ಟಬಲ್. ಸೊ ಇವರು ಯಾರು? ಪೋಸ್ಟ್ಮ್ಯಾನ್, ಮತ್ತು ಇವರು ಟೀಚರ್, ಮತ್ತು he is a doctor, he is a butcher, he is a farmer, he grows crops, and he is a plumber. A plumber fixes the leaking taps. And he is a barber. A barber trims our hair. And he is a cobbler. A cobbler mends our shoes. And next one, he is a tailor. A tailor stitches our clothes. And next one, she is a nurse. A nurse looks after the patients. And next, he is a carpenter. A carpenter makes our furnitures. Next, he is a librarian. A librarian issues books in a library. Next one, he is a policeman. A policeman catches thieves, robbers. And next one, he is a electrician. An electrician fixes lights, fan, TV. And next one, he is a washerman. A washerman washes our clothes. Next, ಸೊ ಇಲ್ಲಿ ನಿಮಗೆ ಕೆಲವೊಂದು ವರ್ಕನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ ಬ್ಲ್ಯಾಕ್ ಬೋರ್ಡ್ ಕೊಟ್ಟಿದ್ದಾರೆ. ಸೊ ಅದನ್ನ ಯಾರು ಯೂಸ್ ಮಾಡ್ತಾರೆ, ಬೈ ಹೂಮ್ ಆರ್ ದಿಸ್ ಯೂಸ್ಡ್, ಯಾರು ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೀವು ಆ ಒಂದು ಡ್ಯಾಶಲ್ಲಿ ಬರೀಬೇಕು. ಮತ್ತು ನೆಕ್ಸ್ಟ್ ಒನ್ ಸ್ವಿಂಗ್ ಮಿಷಿನ್ ಮತ್ತು ಸಿರೆಂಜ್ ಆ್ಯಂಡ್ ನೀಡ್ಲ್ ಯಾರು ಯೂಸ್ ಮಾಡ್ತಾರೆ ಅದನ್ನು ಬರೀರಿ. ನೆಕ್ಸ್ಟು ಸಾನ ಯಾರು ಯೂಸ್ ಮಾಡ್ತಾರೆ ಅಂತ ಬರೀರಿ. ಮತ್ತು ಸೆತಸ್ಕೋಪ್ ಯಾರು ಯೂಸ್ ಮಾಡ್ತಾರೆ, ಅದೇ ರೀತಿ ಪ್ಲಗ್ಗನ್ನು ಯಾರು ಯೂಸ್ ಮಾಡ್ತಾರೆ, ಮತ್ತು ಸ್ಕ್ರೂ ಡ್ರೈವರನ್ನು ಯಾರು ಯೂಸ್ ಮಾಡ್ತಾರೆ, ಮತ್ತು ಕೂಮ್ ಆ್ಯಂಡ್ ಸಿಸರನ್ನು ಯಾರು ಯೂಸ್ ಮಾಡ್ತಾರೆ ಅಂತ. ಸೊ ನೀವು ಈ ಲೆಸನ್ ನಾನು ಮಾಡಿದ್ದೀನಲ್ವ, ಸೊ ಅದ್ರ ಬೇಸ್ ಮೇಲೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆ ಡ್ಯಾಶ್ಗಳನ್ನು ನೀವು ಫಿಲ್ ಮಾಡಿ. ಥ್ಯಾಂಕ್ ಯು.